ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನೇರವಾಗಿ ವಿಚಾರಕ್ಕೆ ಬರೋದಾದರೆ, ನಮ್ಮ ದೇಶದಲ್ಲಿ ಈ ಯುದ್ಧ ವಿಮಾನಗಳ ಕೊರತೆ ಎಷ್ಟಿದೆ ಅಂತ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ಈ ಯುದ್ಧ ವಿಮಾನಗಳನ್ನು ನಾವು ಯಾವಾಗಲೂ ಬೇರೆ ದೇಶನೇ ಅವಲಂಬಿಸಿದ್ದೀವಿ. ಅಂದರೆ ಅರ್ಲಿ ಸ್ಟೇಜಿಂದ ಹೇಳ್ಬೋದು, 1970-60ನೇ ಇಸ್ವಿಯಿಂದ ಹೇಳ್ಬೋದು, ಇಲ್ಲಿವರೆಗೂ ಸಹ ನಾವು ಬೇರೆ ದೇಶಗಳನ್ನೇ ಅವಲಂಬಿಸ್ತಾ ಬಂದಿದ್ದೀವಿ. ಈಗ ಏನಾಗಿದೆ ಅಂತಂದರೆ, ನಮ್ಮ ಭುಜವನ್ನು ನಾವೇ ತಟ್ಕೊಂಡು ನಾವೇ ಗ್ರೇಟ್ ಅಂದ್ಕೊಳೋ ಥರ ಆಗಿದೆ. ಯಾಕೆಂದರೆ ಇಲ್ಲಿ ಈ ದೇಶದ ಮೀಡಿಯಾಗಳು ಅದನ್ನ ನಮ್ಮ ಏವಿಯೇಷನ್ಗೆ ಏನು ಬೇಕಾಗಿದೆ ಅಥವಾ ಯುದ್ಧ ವಿಮಾನಗಳು ಅಂತ ಏನು ಬೇಕಾಗಿದೆ, ನಮ್ಮದೇ ಆದ ಯುದ್ಧ ವಿಮಾನಗಳು ಎಷ್ಟು ಬೇಕಾಗಿದೆ, ನಾವೆಷ್ಟು ಅದರಲ್ಲಿ ಬಲವಾಗಬೇಕಾಗಿದೆ ಅನ್ನೋ ಅದೆಲ್ಲೂ ತೋರ್ಸಕ್ಕೆ ಹೋಗಲ್ಲ. ಯಾಕೆಂದರೆ ಅದನ್ನೇನಾರು ಹೇಳಿದ್ರೆ ಇವತ್ತಿನ ಸರ್ಕಾರಗಳಿಗೆ ಎಲ್ಲಿ ಅವರ ಕೋಪಕ್ಕೆ ಗುರಿ ಆಗ್ತೀವೋ ಅಥವಾ ಅವ್ರ ಪರವಾಗಿ ಮಾತಾಡ್ದಲ್ಲ ವಿರೋಧವಾಗಿ ಮಾತಾಡ್ತೀವೋ ಅಂತ ಯಾವುದನ್ನೂ ತೋರ್ಸಕ್ಕೆ ಹೋಗಲ್ಲ. ಅದೊಂದು ವಿಚಾರವನ್ನು ನಾನಿವತ್ತು ಬೆಳಕು ಚೆಲ್ಲಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಎಂತಂದರೆ ನೋಡಿ, ಈಗ ಲಾಸ್ಟು ಒಂದು 4-5 ಇಯರ್ಸ್ ಬ್ಯಾಕು ನಾವು ಡೆಸಾಲ್ಟ್ ರಫೇಲನ್ನು ಖರೀದಿ ಮಾಡ್ತೀವಿ. ಅದು ಫ್ರಾನ್ಸಿಂದ ಖರೀದಿ ಮಾಡ್ತೀವಿ. ಫ್ರಾನ್ಸಿಂದ ಅದನ್ನ ಎಷ್ಟು ಕೋಟಿಗೆ ಖರೀದಿ ಮಾಡ್ತೀವಿ ಅಂದರೆ, ಬರೀ 26 ವಾರ್ ಜೆಟ್ಗಳು ಯುದ್ಧ ವಿಮಾನಗಳನ್ನು ನಾವು 63,000 ಕೋಟಿ ಕೊಟ್ಟು ತೊಗೊತೀವಿ. 63,000 ಕೋಟಿ. ನೀವೇ ಲೆಕ್ಕ ಹಾಕ್ಕೊಳ್ಳಿ, 26 ಇಂಟು 63,000 ಕೋಟಿ ಡಿವೈಡೆಡ್ ಬೈ 26 ಮಾಡಿದ್ರೆ ಒಂದು ಏರ್ಕ್ರಾಫ್ಟ್ಗೆ ಎಷ್ಟಾಯಿತು ಅಂತ ತಾವುಗಳೇ ಲೆಕ್ಕ ಹಾಕ್ಬೋದು. ಎಷ್ಟು ಕೋಟಿ, ಎಷ್ಟು ಸಾವಿರ ಕೋಟಿ ಅದಕ್ಕೆ ನಾವು ಕೊಟ್ಟಿದ್ದೀವಿ ಅನ್ನೋದು ಒಂದು ಮನಗಣನೆ ಆಗುತ್ತೆ. ಪ್ರಶ್ನೆ ಇರೋದು ಇಲ್ಲಲ್ಲ. ಇವತ್ತು ಮೊನ್ನೆ ಆಪರೇಷನ್ ಸಿಂಧೂರ್ ಆದಾಗಲೂ ಸಹ ನಾವು ಅವುಗಳನ್ನು ಬೇರೆ ದೇಶಗಳಿಂದ ಇಂಪೋರ್ಟೇನ್ ಮಾಡ್ಕೊಂಡಿದ್ದೀವಿ, ಅವನ್ನ ಖರೀದಿ ಮಾಡ್ಕೊಂಡಿದ್ದೀವಿ. ಅಂಥ ವಾರ್ಜೆಟ್ಗಳಿಂದ, ಯುದ್ಧ ವಿಮಾನಗಳಿಂದ ನಾವು ಅವನ್ನ ಎದುರಿಸ್ಬೇಕಾಯ್ತು. ಅಂದರೆ ನಾವು ಮಾತ್ರ ಈಗೇನಾ? ನಮ್ಮ ಪ್ರತಿಸ್ಪರ್ಧಿ ದೇಶಗಳು ಹೇಗಿದೆ, ಇವತ್ತು ಚೈನಾ ಹೇಗಿದೆ ಅಂತ ಮಾತಾಡೋಣ. ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಅವ್ರು ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ರಷ್ಯಾ ಮತ್ತು ಅಮೆರಿಕ ಬಿಟ್ಟರೆ ಅವಲಂಬಿಸಿದ್ದೀವಿ ನಾವು ಯುದ್ಧ ವಿಮಾನಗಳಿಗೋಸ್ಕರ. ನಮ್ಮದೇ ಆದ ಯಾವುದೋ ಯುದ್ಧ ವಿಮಾನಗಳು ಇವತ್ತು ನಾವೇ ತಯಾರು ಮಾಡಿದಂತಹ ಇದೇನಿದೆ, ಈ ಸರ್ಕಾರ ಬಂದಾಗಿನಿಂದ ಹೇಳ್ತಿರ್ತಕ್ಕಂಥ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿ ಅಂತ 11 ವರ್ಷ ಆಯಿತು. 2014ರಿಂದ 11 ವರ್ಷ ಆಯಿತು. ಇಲ್ಲಿವರೆಗೂ ಸಹ ಅಂಡರ್ ಗೋಯಿಂಗ್ ಪ್ರಾಜೆಕ್ಟ್ ಅಂತ ಒಂದಿದೆ. ಯಾವುದಂತಂದರೆ ತೇಜಸ್, ಲೈಟ್ ಕಾಂಬಾಟ್ ಏರ್ಕ್ರಾಫ್ಟ್. ತೇಜಸ್ ಅಂತ ಏನಿದೆ, ಇದು ಇನ್ನೂ ಸಹ ಇಂಡಿಯನ್ ಏರ್ಫೋರ್ಸ್ಗೆ ಸೇರ್ಕೊಳ್ಳುವಂಥ ಮಟ್ಟದಲ್ಲಿ ಏನು ಕಾಣ್ತಿಲ್ಲ. ಇನ್ನೂ ಸಹ ಅದಕ್ಕೆ ಒಂದು ಎಲಿಜಿಬಿಲಿಟಿ ಸಿಗ್ತಾ ಇಲ್ಲ. ಅಂದರೆ ಇದು 1980ರಿಂದ 90ರಿಂದ ಇದು ಸ್ಟಾರ್ಟ್ ಆದಂಥ ಪ್ರಾಜೆಕ್ಟು. ಅವರು ಆಲ್ರೆಡಿ ಇಂಡಿಯನ್ ಏರ್ಫೋರ್ಸ್ ಏನಿದೆ, ಆಲ್ರೆಡಿ ಒಂದು 113 ಒಂದು ಜೆಟ್ಗಳಿಗೆ ಏನು ಲೈಟ್ ಕಾಂಬಾಟ್ ಏರ್ಕ್ರಾಫ್ಟ್ಗಳೇನಿದೆ ತೇಜಸ್ಗೆ ಆರ್ಡ್ರು ಮಾಡಿದ್ರೂ ಸಹ ಇವತ್ತು HAL ಇದನ್ನು ನಿರ್ಮಾಣ ಮಾಡ್ತಿದೆ. ಇನ್ನೂ ಸಹ ಇದನ್ನು ನಾವು ನಮ್ಮ HAL ಕೈಲಾಗಲಿ ಅಥವಾ ಇದನ್ನು ಕೊಡೋಕ್ಕೆ ಅಥವಾ ಆರ್ಮಿಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಇದು ಸಹಕಾರ ಕೊಡೋಕ್ಕೆ ಆಗ್ತಿಲ್ಲ. ಅವ್ರೇನು ಕಾಂಟ್ರಾಕ್ಟ್ ಮಾತ್ರ ಮಾಡ್ಕೊಂಡಿದ್ದಾರೆ ಹೊರತು ಇವತ್ತಿಗೂ ಸಹ ನಮ್ಮ ಸ್ವದೇಶಿ ನಿರ್ಮಿತ ಏನಿದೆ ಈ ಲೈಟ್ ಕಾಂಬಾಟ್ ಏರ್ಕ್ರಾಫ್ಟ್ ಏನಿದೆ, ಇದು ನಮ್ಮ ಸೇನೆಗೆ ಸೇವೆ ಸಲ್ಲಿಸಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಅಂದರೆ ನಾವು ಮಾತ್ರ ಈಗೇನ ಬೇರೆ ದೇಶಗಳಿಗೆ ಬನ್ನಿ. ಇವತ್ತು ಇಲ್ಲಿರ್ತಕ್ಕಂಥ ಜನಗಳು ಏನು ಮಾಡ್ತಾರೆ, ಅಥವಾ ಯಾವುದೋ ಒಂದು ಪಕ್ಷನ ಫಾಲೋ ಮಾಡುವಂಥವ್ರು ಅಥವಾ ನಮ್ಮ ಭುಜ ನಾವೇ ತಟ್ಕೊಂಡು ಸಂತೋಷ ಪಡೋಂಥ ಜನ ಏನು ಮಾಡ್ತಾರೆ ಅಂತಂದರೆ, ನಾವು ಚೈನಾಗಿಂದ ಮುಂದೆ ಹೋಗ್ಬಿಟ್ಟಿದ್ದೀವಿ, ಇನ್ನೊಂದು ದೇಶಕ್ಕಿಂತ ಆಗಿದ್ದೀವಿ, ನಮ್ಮ ದೇಶ ಈಗಿದೆ, ನಾವು ವಿಶ್ವಗುರುಗಳಾಗ್ಬಿಟ್ಟಿದ್ದೀವಿ ಅಂತ. ಇವತ್ತು ನಮ್ಮ ಹತ್ರ 5th ಜನರೇಷನ್ ಯುದ್ಧ ವಿಮಾನಗಳೇ ಇಲ್ಲ. ನಮ್ಮ ಹತ್ರ 5th ಜನರೇಷನ್ ಯುದ್ಧ ವಿಮಾನಗಳು ಇಲ್ಲ ಇವತ್ತು ನಮ್ಮ ಹತ್ರ. ಇವತ್ತು ಏನಿದೆ ಡೆಸಾಲ್ಟ್ ರಫೇಲ್ ಏನಿದೆ, ಇದು 4.5 ಜನರೇಷನ್ ಅಷ್ಟೇ. ಬಿಟ್ಟರೆ ಅದು ಸಿಂಗಲ್ ಇಂಜಿನ್ ಒಂದು ಲೈಟ್ ಕಾಂಬಾಟ್ ಏರ್ಕ್ರಾಫ್ಟ್ ಬಿಟ್ಟರೆ ಅದು ಅಂಥ ದೊಡ್ಡ ಏರ್ಕ್ರಾಫ್ಟ್ಗಳಲ್ಲ. ಇವತ್ತು ನಾವು ರಷ್ಯಾದೇನಿದೆ ಸುಖೋಯ್ 57 ಇದೆ, ಅಥವಾ F-35, ಇವನ್ನ ಸಹ ನಾವು ಅಮೆರಿಕ ಮತ್ತು ರಷ್ಯಾ ಹತ್ರ ನಾವು ಮುಂದಿನ ದಿನಗಳಲ್ಲಿ 5th ಜನರೇಷನ್ ಏರ್ಕ್ರಾಫ್ಟ್ಗಳು ನಮ್ಗೆ ಬೇಕು ಅಂತಂದರೆ ಅವ್ರ ಹತ್ರ ನಾವು ಕಾಂಟ್ರಾಕ್ಟ್ ಮಾಡ್ಕೋಬೇಕಾಗಿದೆ, ಅವರಿಂದ ನಾವು ತರಿಸ್ಕೋಬೇಕಾಗಿದೆ. ಅಂದರೆ ಈ ಪರಿಸ್ಥಿತಿ ಚೀನಾಗಿದೆಯಾ ಅಂತ ಒಮ್ಮೆ ಅದನ್ನು ನಾವು ಮಾತಾಡೋಣ. ಚೀನಾಗಿ ಯಾವ ಪರಿಸ್ಥಿತಿ ಇದೆ ಅಂತಂದರೆ, ಅದು ಆಲ್ರೆಡಿ J-20 ಅಂತ ಆಲ್ರೆಡಿ 5th ಜನರೇಷನ್ ಏರ್ಕ್ರಾಫ್ಟ್ನ ರೆಡಿ ಮಾಡಿಟ್ಕೊಂಡಿದೆ. ಅವರು ಯಾರನ್ನು ಸಹ ಅವಲಂಬನೆ ಮಾಡಿಲ್ಲ. ನಾವಿನ್ನೂ ತೇಜಸ್ ಅಂತಹ ಲೈಟ್ ಕಾಂಬಾಟ್ ಏರ್ಕ್ರಾಫ್ಟ್ನೇ ರೆಡಿ ಮಾಡೋಕೆ ಆಗ್ತಾ ಇಲ್ಲ. ಸತತ 1990ರಿಂದ ಹಿಡಿದು ಇವರು ಅಧಿಕಾರಕ್ಕೆ ಬಂದ 14 ವರ್ಷ ಏನಿದೆ, ಈಗ 11 ವರ್ಷ ಏನಿದೆ, 14ರಿಂದ 11 ವರ್ಷ ಆಗಿದೆ. ಇದೇನು 2001ರಲ್ಲಿ ಒಂದು ಟೆಸ್ಟಿಂಗ್ ಒಂದು ತೇಜಸ್ಸನ್ನು ಕೊಟ್ಟಿದ್ರು. ಅದಾದಮೇಲೆ ಆಚೆಗೂ ಸಹ ಕಳೆದ 2001ರಿಂದ ಇಲ್ಲಿವರೆಗೂ 24 ವರ್ಷಗಳಲ್ಲಿ ಇನ್ನೂ ಸಹ ನಮ್ಮ ಹತ್ರ ಒಂದು ಲೈಟ್ ಕಾಂಬಾಟ್ ಏರ್ಕ್ರಾಫ್ಟ್ ತೇಜಸ್ಸನ್ನು ನಾವು
ನಮ್ಮ ಸೇನೆಗೆ ಯಾವೆಲ್ಲ ಸರ್ಕಾರಗಳು ಚೇಂಜ್ ಆಗಿ ಅದಾದರೂ ಸಹ ಇನ್ನೊಂದು 11 ವರ್ಷಗಳ ಕಾಲ ನಾವು 60 ವರ್ಷ ಬಿಟ್ಬಿಡಿ, ನಾವು 11 ವರ್ಷದಲ್ಲಿ ನಾವು ಮುಂದಕ್ಕೆ ಏನು ಮಾಡ್ತೀವಿ ನೋಡಿ ಅಂತಂದ್ರೂ ಸಹ 11 ವರ್ಷಗಳ ಕಾಲದಲ್ಲೂ ಸಹ ನಮ್ಮ ಹಣೆ ಬರಹ ಏನು ಚೇಂಜ್ ಮಾಡಕ್ ಆಗಿಲ್ಲ ಈ ಸರ್ಕಾರ ಕೈಲಿ ಅನ್ನೋದನ್ನ ನಾವು ಒಪ್ಕೋಬೇಕಾಗ್ತದೆ. ಹಂಗಾಗಿ ಇವತ್ತು ಅದನ್ನೆಲ್ಲ ಕ್ವಶನ್ ಮಾಡ್ತಾ ಹೋದ್ರೆ, ಅದನ್ನ ಕೇಳ್ತಾ ಹೋದ್ರೆ ಏನಾಗ್ತದೆ, ಇವತ್ತು ಕೇಳೋ ಅಂತ ಮಾಧ್ಯಮಗಳೇ ಇಲ್ಲ. ನೀವೇನು ಮಾಡ್ತಿದ್ದೀರಾ? 11 ವರ್ಷದಲ್ಲಿ ಇವತ್ತು ನಾವು ಯುದ್ಧೋಪಕರಣಗಳಿಗೆ, ಯುದ್ಧ ವಿಮಾನಗಳಿಗೆ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡ್ತೀವಿ. ನಮ್ಮದೇ ಆದ ಸ್ವಂತ ಒಂದು ಯುದ್ಧ ವಿಮಾನ, ಏರ್ಕ್ರಾಫ್ಟ್ ಇಲ್ಲ ಅನ್ನೋ ಒಂದು ಕೊರಗನ್ನು ನೀಗಿಸುವಲ್ಲಿ ಈ ಸರ್ಕಾರ ಕೆಲಸ ಮಾಡಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ನಾನು ಹೇಳ್ತಾ ಇಲ್ಲ, ಏರ್ ಚೀಫ್ ಮಾರ್ಷಲ್ ನಮ್ಮ ಏನಿದ್ದಾರೆ, ಏರ್ ಚೀಫ್ ಮಾರ್ಷಲ್ ಏನಿದ್ದಾರೆ ಇವರು ಅಮರ್ಪ್ರೀತ್ ಸಿಂಗ್ ಅವರು ಸಹ ಡೈರೆಕ್ಟ್ ಆಗಿ ಮೊನ್ನೆ ಯಲಹಂಕ ಒಂದು ವಾಯುನೆಲೆಯಲ್ಲಿ ಏನು ಏರ್ ಶೋ ನಡೀತಲ್ಲ, ಆಗ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಬೌಟ್ HAL ಬಗ್ಗೆ. ನೀವು ಸುಮ್ಮನೆ ಕಾಂಟ್ರಾಕ್ಟ್ ಮಾಡ್ಕೊತೀರ ಹೊರತು ನಮಗೆ ಯಾವುದೇ ಥರದ ರಿಸಲ್ಟ್ ಬರ್ತಿಲ್ಲ, ನಿಮ್ಮಿಂದ ನಮ್ಮ ಕೈಲಿ ನಿಮ್ಮಿಂದ ನಿಮ್ಮ ಕೈಲಿ ತಯಾರು ಮಾಡಿ ಕೊಡೋಕ್ಕಾಗ್ತಿಲ್ಲ ನಮಗೆ ಅನ್ನೋ ಒಂದು ಅಸಮಾಧಾನನ ಅವರು ಹೊರ ಹಾಕಿದ್ದಾರೆ. ಯಾಕಂದ್ರೆ ಅಸಮಾಧಾನ, ಯಾಕಂದ್ರೆ ಅವರೊಬ್ಬರು ಯೋಧರಿಗೆ ಬೇಕಾಗಿರೋದೇನು, ಒಳ್ಳೊಳ್ಳೆ ಶಸ್ತ್ರಾಸ್ತ್ರಗಳು ಬೇಕು, ಒಳ್ಳೆ ಇದು ಬೇಕಷ್ಟೇ, ಬಿಟ್ಟರೆ ಯಾರು ಕೊಡ್ತಾರೆ ಏನು ಕೊಡ್ತಾರೆ ಅನ್ನೋದಲ್ಲ. ದೊಡ್ಡದಾಗಿ ಮೇಕ್ ಇನ್ ಇಂಡಿಯಾ ಅನ್ನೋ ಪ್ರಾಜೆಕ್ಟಲ್ಲಿ ಇವರು ಕಳೆದ 11 ವರ್ಷದಿಂದ ಮಾಡಿದ್ರು ಸಹ ಇಲ್ಲಿವರೆಗೂ ಆಯಿತು. ಅವರು ನೀವು ಹಳೆಯದನ್ನೇ ಹೇಳ್ಕೊಂಡು ಕುತ್ಕೊಂಡ್ರೆ, ಅವ್ರು ಹಂಗೆ ಮಾಡಿದ್ರು, ನೀವೇನು ಮಾಡಿದ್ರಿ 11 ವರ್ಷದಲ್ಲಿ? ನಿಮ್ಮ ಭುಜವನ್ನು ನೀವು ತಟ್ಕೊಂಡು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಮಾಡಿಕೊಂಡು ನಾವು ದೇಶ ಹಿಂಗೆ ಬಂದ್ಬಿಟ್ಟಿದ್ದೀವಿ. ಎಲ್ಲಿ ಬಂದಿದೆ? ಇವತ್ತು 26 ಯುದ್ಧ ವಿಮಾನಗಳಿಗೆ ನಾವು ರಫೇಲ್ಗೆ 63,000 ಕೋಟಿ, ನಾನು ಸುಳ್ಳು ಹೇಳ್ತಿಲ್ಲ, ದಾಖಲೆಯಲ್ಲಿದೆ, ಎಲ್ಲರೂ ಬೇಕಾದ್ರೆ ನೋಡ್ಬೋದು. ಇವತ್ತೆಲ್ಲರಿಗೂ ಗೂಗಲ್ ಅಥವಾ ಇಂಟರ್ನೆಟ್ ಎಲ್ಲರಿಗೂ ಫ್ರೀ ಇದೆ. 63,000 ಕೋಟಿಯನ್ನು ಭಾರತ ಸರ್ಕಾರ ಕೊಟ್ಟು ಅವುಗಳನ್ನು ರಫೇಲ್ ಫ್ರಾನ್ಸ್ನಿಂದ ತಗೊಂಡಿದೆ. 63,000 ಕೋಟಿ ಖರ್ಚು ಮಾಡಿ. ಅಂದರೆ ನಮ್ಮ ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಅಥವಾ ನಮ್ಮ ದೇಶದಲ್ಲಿ ತಯಾರಾಗ್ತಿರತಕ್ಕಂತಹ ಅಷ್ಟು ವರ್ಷದಿಂದ ತಯಾರಾದರೂ ಸಹ 11 ಅಳೆದು ಬೇಡ, ಅದು 2001 ವರ್ಷದೊತ್ತಿಗೆ ಆಲ್ರೆಡಿ ಅದು ಒಂದು ಹಂತಕ್ಕೆ, ಒಂದು ಈ ತೇಜಸ್ ಅನ್ನೋದು ಒಂದು ಹಂತಕ್ಕೆ ಆಲ್ರೆಡಿ ಫ್ಲೈಟ್ ರೆಡಿ ಆಗಿತ್ತು ಅಂದ್ಕೊಳ್ಳಿ. ಕಳೆದ 11 ವರ್ಷದಿಂದ ಯಾವುದೇ ಥರದ ಡೆವಲಪ್ಮೆಂಟ್ ಆಗ್ತಿಲ್ಲ, ಯಾವುದು ಮಾಡಿಲ್ಲ ಅಂತಂದರೆ ಈ ಸರ್ಕಾರದ ಫೇಲ್ಯೂರ್ ಆಗ್ತದೆ. ಅಥವಾ ನೀವು ಮಾಡಿದ್ದೇನು? ಅವರನ್ನು ನೀವು ಇಂದಿನ ಸರ್ಕಾರಗಳನ್ನು ಇದು ಮಾಡ್ತೀರಾ ಅಂತಂದರೆ, ನೀವು ಈ ಕ್ಷೇತ್ರದಲ್ಲಿ ದೇಶದ ರಕ್ಷಣೆ ವಿಚಾರದಲ್ಲಿ ಮಾಡಿದ್ದೇನು? ಇವತ್ತು ನಾನು ಬೇರೆ ವಿಚಾರಗಳನ್ನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇವತ್ತು ಏರ್ಲೈನ್ಸ್, ಏರ್ ಇಂಡಿಯಾನ ಇವತ್ತು ಪ್ರೈವೇಟೈಸೇಷನ್ ಮಾಡಿದ್ದೀರಾ, ಇನ್ನೂ ಕೆಲವೊಂದನ್ನು ಮಾಡ್ತಾ ಇದ್ದೀರಾ, ಹೆವಿ ಇಂಡಸ್ಟ್ರಿಯಲ್ ಇವನ್ನೆಲ್ಲ ಪ್ರೈವೇಟೈಸೇಷನ್ ಮಾಡ್ತಿದ್ದೀರಾ. ಅಂದರೆ ಸರ್ಕಾರದ ಈ ಸಂಸ್ಥೆಗಳು, ಸರ್ಕಾರ ಸ್ವಾಮ್ಯದ ಅಥವಾ ಪಬ್ಲಿಕ್ ಸೆಕ್ಟರ್ಸ್ ಅಂತ ಏನಿದೆ, ಸಾರ್ವಜನಿಕ ಸ್ವತ್ತುಗಳು, ಇವನ್ನೆಲ್ಲ ನೀವು ಪ್ರೈವೇಟೈಸೇಷನ್ ಮಾಡಿದ್ರೆ ನಾಳೆ ದಿನ ಜನ ಯಾರನ್ನ ಕೇಳ್ತಾರೆ? ಅದನ್ನ ನಮ್ದು ಅಂತ ಹೇಗೆ ತಿಳ್ಕೊತಾರೆ? ಯಾವುದೋ ಪ್ರೈವೇಟ್ ಒಂದು ಸೊತ್ತಾಗತ್ತೆ. ಇವತ್ತು ಇನ್ನೊಂದು ಯಾವ್ದಾದ್ರು ಉಳಿದಿದ್ರೆ HAL ಇದೊಂದು ಗೌರ್ಮೆಂಟ್ ಡೈರೆಕ್ಟೆಡ್ ಇದೆ. ಮೇ ಬಿ ನೀವು 11 ವರ್ಷಗಳಿಂದ ಇದನ್ನ ತಯಾರು ಮಾಡಿ ಕೊಡೋಕ್ಕಾಗ್ತಿಲ್ದಿರ್ತಕ್ಕ ವೈಫಲ್ಯಗಳನ್ನು ನೋಡ್ತಾ ಇದ್ರೆ, ನನಗೆ ಆಲ್ರೆಡಿ ಇದು ತುಂಬ ಟಾಕ್ಸ್ ನಡೀತಿದೆ ಕೇಂದ್ರದ ಮಟ್ಟದಲ್ಲಿ. ಮುಂದಿನ ದಿನಗಳಲ್ಲಿ HAL ಕೂಡ ಪ್ರೈವೇಟೈಸೇಷನ್ ಆಗುತ್ತೆ. ಆವಾಗಲಾದರೂ ನೋಡುವ ಇದೊಂದು ಏನಿದೆ, ಯುದ್ಧ ವಿಮಾನಗಳು ತಯಾರಾಗ್ತದ, ಈ ಥರದ್ದೊಂದು ಸತತ ಇಷ್ಟು ವರ್ಷಗಳು. ಅದು ಕಷ್ಟ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯುದ್ಧ ವಿಮಾನಗಳನ್ನು ತಯಾರು ಮಾಡೋದು ಕಷ್ಟ ಇದೆ. ಬಟ್ ಅನ್ನೆಸರಿ ಭುಜ ತಟ್ಟಿಕೊಂಡು ನಮ್ಮನ್ನು ನಾವು ಇದು ಮಾಡ್ಕೊಳೋದು ಬದಲು ಕೆಲಸ ಮಾಡಿದ್ರೆ, ಅಥವಾ ಅದರ ಪೂರಕವಾಗಿ ತಾವು ಯಾವುದೂ ಸಾಧ್ಯ ಇಲ್ಲ ಅಂತ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅಂತಹ ಒಂದು ಜ್ಞಾನ ಇರ್ತಕ್ಕಂಥವ್ರು, ಅಂಥ ಯುವಕರು ನಮ್ಮ ದೇಶದಲ್ಲಿ ಇದ್ದಾರೆ, ಅಂಥ ವಿಜ್ಞಾನಿಗಳು ಸಹ ಇದ್ದಾರೆ. ಅಂಥವ್ರನ್ನ ಹಿಡಿದು ಅಥವಾ ಅಂಥವ್ರಿಗೆ ಇದನ್ನು ಕೊಟ್ಟು, ಎನ್ಕರೇಜ್ಮೆಂಟ್ ಕೊಟ್ಟು ನಾವು ಇದು ಮಾಡೋಕ್ಕಾಗ್ತಿಲ್ಲ ಅಂತಂದಮೇಲೆ, ಇದು ಇಷ್ಟು 11 ವರ್ಷಗಳ ಕಾಲ ಇದ್ದಂಥ ಸರ್ಕಾರದ ಫೇಲ್ಯೂರ್ ಅಲ್ವಾ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ. ಇವತ್ತು ನಾವು F-35 ತೊಗೊತೀವಿ, 5th ಜನರೇಷನ್ ಫ್ಲೈಟ್ ಅಂದರೆ 1,000 ಕೋಟಿ ಕೊಡಬೇಕಾಗತ್ತೆ, ಅಥವಾ ಸುಖೋಯ್ 57 ತೊಗೊತೀವಿ ಅಂದರೆ 1,000 ಕೋಟಿ ಕೊಡಬೇಕಾಗತ್ತೆ. ಯಾವುದೂ ಕಮ್ಮಿ ಇಲ್ಲ. 5th ಜನರೇಷನ್ ಅಟ್ಲೀಸ್ಟ್ ಲೈಟ್ ಕಂಬಾತೆ. ನಮ್ಮಲ್ಲಿ ಆಲ್ರೆಡಿ ಒಂದು ಪ್ರಿಪೇರ್ ಆಗ್ತಿರ್ತಕ್ಕಂತಹ, ನಾವು ಬೇರೆ ಥರದನ್ನು ಕಂಪೇರ್ ಮಾಡಿಕೊಂಡು ಅಥವಾ ಪಾಕಿಸ್ತಾನನ ಕಂಪೇರ್ ಮಾಡ್ಕೊಂಡು, ಇನ್ನು ನಾನು ವಿದೇಶಾಂಗ ನೀತಿಯ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆಲ್ರೆಡಿ ಇದೇನಾಗಿದೆ, ಈ J-20 ಒಂದು ಸ್ಟೀಲ್ ಏರ್ಕ್ರಾಫ್ಟನ್ನು ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಚೈನಾ ಒಪ್ಕೊಂಡಿದೆ. ಹಂಗಾದ್ರೆ ಪರಿಸ್ಥಿತಿ ಏನಾಗ್ತದೆ ಇಂಡಿಯಾದ ನಾಳೆ ದಿನ? ಅವರೆರಡು ಕೊಯ್ಲೇಷನ್ ಆಗಿ ನಾವು ರೆಡಿ ಮಾಡಬೇಕು ಅಂತ ಒಂದು ಒಪ್ಪಂದಗಳನ್ನು ಮಾಡ್ಕೊತಿದ್ದಾರೆ. ಈ J-20 ನಮ್ಮ ವಿರುದ್ಧವಾಗಿ ಆಲ್ರೆಡಿ ಅಮೆರಿಕಾದವರು F-16 ಕೊಟ್ಟಿದ್ದಾರೆ.
ಪಾಕಿಸ್ತಾನಗಳಿಗೆ ಕೊಟ್ಟು ಆಲ್ರೆಡಿ ಅದರಿಂದ ಅವರು ಕೊಟ್ಟು ಅಲ್ಲಿ ಮಗುನ ಚೂಟೋದು ಲಾಲಿ ಆಡೋ ಥರ ಮಾಡ್ತಾರೆ. ಈಗ ಚೈನಾದವರು ಒಂದು ಕಡೆ ಅವರ ಒಂದು ಏರ್ಕ್ರಾಫ್ಟ್ J-20 ಅನ್ನೋ ಒಂದು ಏರ್ಕ್ರಾಫ್ಟ್ಗಳನ್ನು ಕೊಟ್ಟು ನಮ್ಮ ವಿರುದ್ಧ ಮಾಡಿ ಇಟ್ಕೊಳ್ಳಿ, ಭಯ ಬೀಳಿಸಿ. ಅಲ್ಲ, ದೇಶ ಯಾವತ್ತು ಅವ್ರಿಗೆ ಯಾವತ್ತು ಪಾಕಿಸ್ತಾನ ಅಂತ ಚಿಕ್ಕ ದೇಶಕ್ಕೆ ಭಯ ಬೀಳಲ್ಲ. ಬಟ್ ಆದ್ರೂ ಸಹ ಈ ಥರದ ಒಂದು ದೇಶದ ಸುತ್ತ ವೈರಿಗಳು ಸುತ್ತಕೊಂಡು ಇದು ಮಾಡಬೇಕಾದ್ರೆ ನಾವು ಇಲ್ಲಿ ಸರ್ಕಾರ ಮಾಡ್ತಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ಇಂಥವುಗಳನ್ನು ಗಮನಿಸಬೇಕಾಗ್ತದೆ. ಆದಷ್ಟು ಉತ್ತೇಜನಗಳು ಕೊಡಬೇಕಾಗತ್ತೆ. ಈ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಏನಂತ ನೀವು ಸಾರಿ 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 ಹೇಳ್ತೀರಾ, ಅವುಗಳನ್ನು ನೀವು ಬರೀ ಮಾತಲ್ದಲೆ ಭುಜ ತಟ್ಕೊಳ್ಳೋದಲ್ದಲೆ ಇಂಥವನ್ನ ನೇರವಾಗಿ ನೀವು ಪ್ರಮೋಟ್ ಮಾಡಬೇಕಾಗತ್ತೆ ಆದಷ್ಟು ಬೇಗ. ಯಾಕಂದ್ರೆ 3 ವರ್ಷ 4 ವರ್ಷದಿಂದ ಬಂದರೆ ಇವತ್ತು ಆಗಲ್ಲ ಅಂತ ಹೇಳ್ಬೋದು. ಸತತ 11 ವರ್ಷ ಆಗಿದೆ ನೀವು ಸರ್ಕಾರದಲ್ಲಿ ಕೇಂದ್ರದಲ್ಲಿ ಆಡಳಿತ ನಡೆಸಕ್ಕೆ ಬಂದು. ಹಂಗಾದ್ರೂ ಸಹ ನಮ್ಮ ದೇಶ ಸ್ವದೇಶಿ ನಿರ್ಮಿತ ಒಂದು ಲೈಟ್ ಕಂಬಾತ್ ಏರ್ಕ್ರಾಫ್ಟ್ಗಳನ್ನು, ಯುದ್ಧ ವಿಮಾನವನ್ನು ನಮ್ಮ ಸೇನೆಗೆ ಕೊಟ್ಟಿಲ್ಲ. ಇದನ್ನು ನಾನು ಹೇಳ್ತಿಲ್ಲ, ಏರ್ ಚೀಫ್ ಮಾರ್ಷಲ್ ಮುಖ್ಯಸ್ಥರು, ಅವರೇ ಮುಖ್ಯಸ್ಥರು ಇವತ್ತು ಅವರು ಹೇಳ್ತಿರೋದು. ಏರ್ ಚೀಫ್ ಮಾರ್ಷಲ್ ಹೇಳ್ತಿರೋದು, ಅಮರ್ಪ್ರೀತ್ ಸಿಂಗ್ ಅವರು ಹೇಳ್ತಿರೋ ಮಾತಿದು. ಹಂಗಾಗಿ ಇದನ್ನು ಯಾವನು ಬೊಟ್ಟು ಮಾಡಿ ತೋರ್ಸೋಕ್ಕೆ ಅಥವಾ ಸರ್ಕಾರದ ಒಂದು ಕಿವಿ ಹಿಂಡುವಂಥ ಕೆಲಸ ಇವತ್ತು ಮೋಸ್ಟ್ ಆಫ್ ದಿ ಆಲ್ ದ ಮೇಜರ್ ಮೀಡಿಯಾಸ್ ಏನಿದೆ, ದೇ ಆರ್ ನಾಟ್ ಡೂಯಿಂಗ್ ದಿಸ್. ಅವರು ಮಾಡ್ತಿಲ್ಲ. ಯಾಕಂದರೆ ಅವ್ರಿಗೆ ಯಾವುದೇ ಥರದ ಯಾವುದೇ ಒಂದು ಪ್ರೆಸರ್ ಇದೆಯೋ ಅಥವಾ ಅವರಿಂದ ಏನಾದ್ರು ಇದಾಗಿದೆ, ನಾನು ತುಂಬ ಅದ್ರ ಒಳಗಡೆ ಹೋಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಹಂಗಾಗಿ ಈ ಪತ್ರಿಕೋದ್ಯಮ ಅನ್ನೋದು ಒಂದು ಅಂಗ, ಸಪ್ರೇಟ್ ಆದ ಅಂಗ. ನಾವು ಕ್ವಶನ್ ಮಾಡಬೇಕಾಗಿದೆ. ನ್ಯೂಟ್ರಲ್ ಆಗಿ ಎಲ್ಲ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷನ ಕ್ವಶನ್ ಮಾಡಬೇಕಾಗಿದೆ. ಆ ಕ್ವಶನ್ ಮಾಡುವಂಥ ನೈತಿಕತೆನೇ ಇವತ್ತು ಕೆಲವು ಮಾಧ್ಯಮಗಳು, ಜರ್ನಲಿಸ್ಟ್ಗಳು ಕಳ್ಕೊಂಡಿದ್ದಾರೆ. ಇನ್ನಾದರೂ ಸಹ ದೇಶ ಕೇಂದ್ರದಲ್ಲಿ ಅಧಿಕಾರದಕ್ಕಿರ್ತಕ್ಕಂಥ ಜನಗಳು ಅದ್ರ ಕಡೆ ಗಮನ ಕೊಟ್ಟು ನಮ್ಮ ಯುದ್ಧ ಮಾಡಬೇಕಾದ್ರೆ ಅಥವಾ ನಮ್ಮ ಸೈನಿಕರಿಗೆ ಏನು ಬೇಕಾಗಿದೆ, ನಮ್ಮ ಸೇನೆಗೆ ಏನಕ್ಕೆ ಬೇಕಾಗಿದೆ, ಅಥವಾ ಈ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಏನಾಗಿದೆ ಅದನ್ನು ಅರಿತು ಆದಷ್ಟು ಬೇಗ ಇದನ್ನು ಸರಿಪಡಿಸ್ಕೊಂಡ್ರೆ ದೇಶ ಸದೃಢ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಚೈನಾ 5th ಜನರೇಷನ್ ಏರ್ಕ್ರಾಫ್ಟ್ಗಳೇನೋ ಹೊಂದಿದೆ. ಆ ಮಟ್ಟದಲ್ಲಿ ನಾವು ಥಿಂಕ್ ಮಾಡಬೇಕಾಗುತ್ತೆ. ಯಾವಾಗಲೂ ಬೇರೆ ದೇಶವನ್ನು ಅವಲಂಬಿತವಾಗಿ ಇನ್ನೊಂದು ಹೇಳ್ತಾರೆ, ಈಗ ಅದಕ್ಕೆ ಇಂಜಿನ್ ಬಂದು ಅಮೆರಿಕದಿಂದ ಬರಬೇಕು, ಒಂದು ಕೆಲವೊಂದು ಟೆಕ್ನಾಲಜಿ ಬಂದು ಇಸ್ರೇಲಿಂದ ಬರಬೇಕು. ಇವನ್ನ ಎಲ್ಲ ಕಾರಣಗಳನ್ನು ನಾವು ಯುದ್ಧ ಕೇಳ್ತದ, ಅದ್ರ ಇಂಜಿನ್ ನಾವು ಅಮೆರಿಕದಿಂದ ತರಿಸ್ಬೇಕು ಅಂತ ಯುದ್ಧ ಕೇಳ್ತದ, ಯಾವ್ದಾದ್ರು ದೇಶಕ್ಕೆ ಆಪತ್ತು ಬಂದಾಗ ಕೇಳುತ್ತಾ? ಹಾಗಾಗಿ ಈ ಸರ್ಕಾರ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಈ ಮುಂದಿನ ದಿನಗಳಲ್ಲಿ ಈ ಥರದ ವಿಚಾರಗಳನ್ನು. ಅಂದರೆ ಆ್ಯಕ್ಚುಲಿ ಏರ್ ಚೀಫ್ ಮಾರ್ಷಲ್ ಹೇಳಿರೋದು ಗಂಭೀರವಾದ ವಿಚಾರ. ಮುಂದಿನ ದಿನಗಳ ಹೇಗೆ ಸ್ವೀಕರಿಸುತ್ತೋ ಗೊತ್ತಿಲ್ಲ. ಈ ಥರದೊಂದು ಸಣ್ಣ ಮಾಹಿತಿಯನ್ನು ನಾವು ಸರ್ಕಾರಗಳನ್ನು, ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಾರ್ಟಿ ಸರ್ಕಾರ ಇರಲಿ, ಕ್ವಶನ್ ಮಾಡುವಂಥ ನಿಜವಾದ ಒಂದು ಪತ್ರಿಕೋದ್ಯಮದ ನೈತಿಕತೆ ಇಟ್ಕೊಂಡು ನಾನು ಇವತ್ತು ವಿಚಾರವನ್ನು ಮಾತಾಡಿದ್ದೀನಿ. ಇದೆಲ್ಲರಿಗೂ ತಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನಮಸ್ಕಾರ ಸ್ನೇಹಿತರೆ.